ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಾ ಇರುವ ಟಾಪಿಕ್ ಸ್ವಲ್ಪ ವಿಭಿನ್ನವಾಗಿರುವಂಥದ್ದು. ಇಲ್ಲಿಗೆ ಯಾರ್ಯಾರು ಕರೆ ಮಾಡ್ತಾರೆ ಅಥವಾ ನನ್ನ ಹತ್ರ ಯಾರ್ಯಾರು ಮಾತಾಡ್ತಾರೆ ಅವರ ಸಮಸ್ಯೆಗಳಲ್ಲಿ ಬಹಳಷ್ಟು ಹೆಚ್ಚಿನ ಸಮಸ್ಯೆ ಏನು, ನಮಗೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿದೆ, ನಮಗೆ ಯಾರೋ ಏನೋ ಮಾಡಿದ್ದಾರೆ, ನಮಗೆ ಬಹಳಷ್ಟು ಸುಸ್ತಾಗ್ತಾ ಇದೆ, ಈ ರೀತಿಯ ಒಂದು ಕಾನ್ಸೆಪ್ಟಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಅವರ ಒಂದು ಎನರ್ಜಿ ಇಲ್ಲಿಗೆ ಬಂದಾಗ ಆ ಲೆವೆಲಲ್ಲಿ ಇರಲ್ಲ. ಅಂದರೆ ಅಷ್ಟು ನೆಗೆಟಿವ್ ಕನೆಕ್ಟ್ ಆಗಿರುವಂತಹ ನೆಗೆಟಿವ್ ಎನರ್ಜಿ ಅವರ ಹತ್ರ ಇರಲ್ಲ. ಆದರೂ ಕೂಡ ಅವರ ಒಂದು ಮನಸ್ಸಲ್ಲಿ ಏನಿದೆ, ನನಗೆ ಈ ಥರ ಆಗಿದೆ, ಅದರಿಂದ ನನಗೆ ಏನು ಸಮಸ್ಯೆ ಬಂದರೂ ಅದಕ್ಕೆ ಇದೇ ಕಾರಣ ಎನ್ನುವ ಒಂದು ಭಾವನೆಯಲ್ಲಿ ಇರ್ತಾರೆ. ಹಾಗಂತ ಅವರಿಗೆ ಕನೆಕ್ಟ್ ಆಗಿದೆಯಾ ಇಲ್ಲ ಎನ್ನುವಂಥದ್ದು ಗೊತ್ತಿಲ್ಲ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನನಗೆ ಬಂದಿರುವಂತಹ ಕರೆಗಳಲ್ಲಿ ಆಲ್ಮೋಸ್ಟ್ ಕರೆಗಳು ನಮಗೆ ನೆಗೆಟಿವ್ ಕನೆಕ್ಟ್ ಆಗಿದೆ, ನಮಗೆ ಯಾರೋ ಏನು ಮಾಡಿದ್ದಾರೆ, ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಇಲ್ಲಿ ಆಗಿದೆ ಎನ್ನುವುದಕ್ಕಿಂತ ಹೋಗಿದೆ ಎನ್ನುವ ಭಾವನೆ ಏನಿದೆ ಅದು ಅವರನ್ನು ಬಹಳಷ್ಟು ಸಫರ್ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ. ಮೊನ್ನೆಯಿಂದ ನಾನು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗಿ ಇವತ್ತು ಅದಕ್ಕೆ ಒಂದು ಸರಳ ವಿಧಾನಗಳನ್ನು ಹೇಳ್ತಾ ಇದ್ದೇನೆ. ಆ ಒಂದು ಮನಸ್ಥಿತಿಯಿಂದ ಹೊರಬರುವಂಥದ್ದು, ಹಾಗೆ ಆ ನೆಗೆಟಿವಿಟಿ ಕನೆಕ್ಟ್ ಆಗಿದ್ದರೆ ಅದರಿಂದ ಹೇಗೆ ಹೊರಬರ್ಬೋದು ಎನ್ನುವುದನ್ನು ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡ್ತಾ ಇರೋದು ಇದು 3ನೇ ಅಥವಾ 4ನೇ ವಿಡಿಯೋ ಇರ್ಬೋದು ಅಂದ್ಕೊಂಡಿದ್ದೀನಿ. ಹಾಗಾದರೆ ಈಗ ಒಬ್ಬ ಮನುಷ್ಯನಿಗೆ ಬಹಳಷ್ಟು ನೆಗೆಟಿವಿಟಿ ಅಥವಾ ಯೋಚನೆಗಳಲ್ಲಿ ನೆಗೆಟಿವಿಟಿ ಬರ್ತಾ ಇದ್ದಾಗ ಈ ರೀತಿಯಾಗಿ ನೋಡಿ, ನಮ್ಮ ತೋರು ಬೆರಳನ್ನು ಈ ರೀತಿಯಾಗಿ ಹಿಡ್ಕೊಂಡು ಕೈಯನ್ನು ಈ ರೀತಿ ಲಾಕ್ ಮಾಡಬೇಕು. ಮೊದಲು ನಾವು ಇದನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಈ ರೀತಿ ಮಾಡ್ತಾ ಇದ್ದಾಗ ನಮ್ಮ ನೆಗೆಟಿವ್ ಎನರ್ಜಿಯ ಫ್ಲೋ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೊಂದು 15 ನಿಮಿಷಗಳ ಕಾಲ ಮಾಡಬೇಕು. ನಿಧಾನವಾಗಿ ಈ ರೀತಿಯಾಗಿ ಹಿಡ್ಕೊಂಡು ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಬಿಡಬೇಕು. ಇದನ್ನು 21 ಸಲ ಮಾಡಬೇಕು. ಅದರ ನಂತರ ಇಲ್ಲ, ನನಗೆ ಖಂಡಿತವಾಗಿ ಒಂದು ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ, ಅದರ ಒಂದು ಫ್ಲೋ ಗೊತ್ತಾಗ್ತಾ ಇದೆ ಅಂದಾಗ ನೀವು ಉಪ್ಪು ನೀರಲ್ಲಿ ಸ್ನಾನ ಮಾಡುವಂಥದ್ದು. ಅಂದರೆ ಒಂದು 21 ದಿವಸಗಳ ಕಾಲ ಸ್ವಲ್ಪ ಉಪ್ಪು, ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದರ ನಂತರ ಆ ಒಂದು ನೀರನ್ನು ಸ್ನಾನ ಮಾಡೋದ್ರ ಜೊತೆಗೆ ನಂತರ ಧೂಪ ಏನಿದೆ, ಧೂಪವನ್ನು ಪ್ಯೂರ್ ಧೂಪ ಇದ್ದರೆ ಬಹಳಷ್ಟು ಒಳ್ಳೆಯದು. ಆ ಧೂಪವನ್ನು ನಿಮ್ಮ ಒಂದು ಸುತ್ತಲೂ ಒಂದು ರೌಂಡ್ ಹಿಡ್ಕೊಂಡು ಅದರ ನಂತರ ಒಂದು 10 ನಿಮಿಷಗಳ ಕಾಲ ನಿಮಗೆ ಎಲ್ಲಿ ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ ಆ ಮನೆಗೆಲ್ಲ ಅದನ್ನು ಹಚ್ತಾ ಇರಬೇಕು. ಅದರ ನಂತರ ನಿಮ್ಮ ಭುಜ ನೋವು ಇರ್ಬೋದು ಅಥವಾ ಕಾಲು ಭಾಗ ನೋವಾಗಿರ್ಬೋದು, ಗಂಟು ನೋವಾಗಿರ್ಬೋದು, ಈ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ಫೀಲ್ ಆಗ್ತಾ ಇದ್ದರೆ ಆ ಎಲ್ಲ ಭಾಗಗಳಿಗೂ ನಾನು ರೇಖಿ ಕೊಡೋದನ್ನು ಹೇಳಿದ್ದೇನೆ. ರೇಖಿಯಲ್ಲಿ ಯಾವ ರೀತಿ ಕೊಡೋದು ಅಂತಲೂ ನಿಮಗೆ ರೇಖಿ ಆಗಿದ್ದರೆ ಖಂಡಿತವಾಗಿ ಗೊತ್ತಿರ್ತದೆ. ಆ ಭಾಗಕ್ಕೆಲ್ಲ ನೀವು ರೇಖಿಯನ್ನು ಒಂದು 15 ನಿಮಿಷಗಳ ಕಾಲ ಕೊಡಬೇಕು. ಅದರ ನಂತರ ಇಷ್ಟಾದರೂ ಕೂಡ ನಿಮಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದೆ, ನಿಮಗೆ ನೆಗೆಟಿವ್ ಎನರ್ಜಿ ಹೋಗ್ತಾ ಇಲ್ಲ ಅಂತಂದಾಗ ನೀವು ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಮುದ್ರಾ, ನಾನು ಇದನ್ನು ಕೂಡ ಬಹಳಷ್ಟು ಬಾರಿ ಹೇಳಿದ್ದೇನೆ. ಇದು ನೋಡಿ ಪ್ರಾಣ ಮುದ್ರಾ. ಈ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡಿದಾಗ ನಿಮ್ಮ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು 20 ನಿಮಿಷಗಳ ಕಾಲ ಈ ರೀತಿಯಾಗಿ ಹಿಡ್ಕೊಂಡು ಒಂದು 21 ದಿನಗಳ ಕಾಲ ಇದನ್ನು ಮಾಡಬೇಕು. ಹಾಗೆ ನಿಮ್ಮ ಒಂದು ಎನರ್ಜಿಯ ಒಂದು ಲೆವೆಲ್ ಏನಿದೆ ಬಹಳಷ್ಟು ಚೆನ್ನಾಗಾಗ್ತಾ ಇದೆ, ಉತ್ತಮವಾದಂತಹ ಫ್ಲೋ ಆಗ್ತಾ ಇದೆ ಎನ್ನುವ ಭಾವನೆಯಲ್ಲಿ ಮಾಡ್ತಾ ಮಾಡ್ತಾ ನಿಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡ್ಕೋಬೇಕು. ಅಂದರೆ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು. ಹಾಗೆ ನಾನು ಈಗ ಇದನ್ನು ಹೇಳಬೇಕು ಏನಂತಂದರೆ, ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿಲ್ಲ ಎನ್ನುವುದಕ್ಕಿಂತ ನಿಮಗೆ ಆ ಭಾವನೆ ಬಂದಾಗ ನೀವು ಯಾವ ರೀತಿ ಅದರಿಂದ ಹೊರಬರಬೇಕು, ಬಹಳಷ್ಟು ಸ್ಟ್ರಾಂಗ್ ಆಗಬೇಕು. ನಿಮ್ಮ ಆರವನ್ನು ಸ್ಟ್ರಾಂಗ್ ಮಾಡಬೇಕು. ನಿಮ್ಮ ಆರವನ್ನು ಸ್ಟ್ರಾಂಗ್ ಮಾಡಬೇಕಾದ್ರೆ ನೀವು ಜಪವನ್ನು ಚಾಟ್ ಮಾಡಬೇಕು. ಯಾವುದೇ ರೀತಿಯ ಜಪ ಇರ್ಬೋದು. ನಿಮಗೆ ತುಂಬ ಭಯ ಆಗ್ತಾ ಇದೆ ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಆದ ಫೀಲ್ ಆಗ್ತಾ ಇದೆ ಅಂದಾಗ ನಿಮಗೆ ಇಷ್ಟವಾದ ದೇವರ ಒಂದು ಜಪವನ್ನು ಮಾಡ್ತಾ ಚಾಟಿಂಗ್ ಮಾಡಿದಷ್ಟು ನಿಮ್ಮ ಆರ ಏನಿದೆ ಅದು ಪವರ್ಫುಲ್ ಆಗ್ತಾ ಹೋಗುತ್ತೆ. ಆರ ಪವರ್ಫುಲ್ ಆಗಿದ್ದರೆ ಎಷ್ಟೇ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿದ್ದರೂ ಕೂಡ ಅದರ ಒಂದು ಫ್ಲೋ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಖಂಡಿತವಾಗಿಯೂ ನಾನು ಹೇಳಿದ ಇಷ್ಟು ವಿಧಾನಗಳ ಮೂಲಕ ನೀವು ಫಾಲೋಅಪ್ ಮಾಡಿಕೊಂಡ್ರೆ ಈ ಒಂದು ನೆಗೆಟಿವ್ ಎನರ್ಜಿ ಯಾವುದೇ ರೀತಿಯ ಒಂದು
ಇರಿಟೇಷನ್ ಇರ್ಬೋದು, ನೋವಿರ್ಬೋದು, ಭಯ ಇರ್ಬೋದು, ಅದರಿಂದ ಖಂಡಿತವಾಗಿ ಹೊರಬರ್ಬೋದು. ಆದರೆ ಮೊದಲನೇದಾಗಿ ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿದ್ದರೂ ಕೂಡ ನೀವು ಆ ಭಾವನೆಯಿಂದ ಹೊರಬರುವಂತಹ ಕೆಲಸವನ್ನು ಮಾಡಬೇಕು. ಯಾಕಂದರೆ ನೀವು ಎಷ್ಟು ನನಗೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿದೆ, ನನಗೆ ಹಿಂಸೆ ಆಗ್ತಾಯಿದೆ ಅಂತ ಜೋರಾಗಿ ಅಂದ್ಕೊತೀರಾ, ಪವರ್ಫುಲ್ಲಾಗಿ ಅಂದ್ಕೊತಾ ಹೋಗ್ತೀರಾ, ಅಷ್ಟು ನಿಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಅದು ಸಪೋರ್ಟ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಒಳಗಿರುವ ಶಕ್ತಿಯನ್ನು ಕುಂದಿಸ್ತಾ ಹೋಗುತ್ತೆ. ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ನಿಮಗೆ ಸಮಸ್ಯೆಗಳಿರಲಿ, ಖಂಡಿತವಾಗಿಯೂ ನಮ್ಮಿಂದ ಎಷ್ಟು ಸಾಧ್ಯ ಇದೆ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಪರಿಶುದ್ಧ ಕ್ರಿಯೆ ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ.